ಬಿಸಿಬೇಳೆಗೆ ಬೇಕಾಗಿರುವ ಪದಾರ್ಥಗಳು: ಬೀನ್ಸ್, ಕ್ಯಾರೆಟ್, ನೌಕೋಲ್, ಸಿಪ್ಪೆ ತೆಗೆದಿರುವ ಆಲೂಗಡ್ಡೆ, ಕರಿಬೇವು, ಕಡಲೆಬೀಜ, ತೊಗರಿಬೇಳೆ, ಸಾಂಬಾರು ಪುಡಿ, ಹುಣಸೆಹಣ್ಣು. ಅಕ್ಕಿ 2 ಗ್ಲಾಸ್ ಅಕ್ಕಿ, ತೊಗರಿಬೇಳೆ ಮತ್ತು ಅಕ್ಕಿನ ತೊಳೆದು ಕುಕ್ಕರ್ಗೆ ಹಾಕಿರೋದು. ಕುಕ್ಕರಲ್ಲಿ ಹಾಕಿ ಸ್ಟವ್ ಆನ್ ಮಾಡಿ ಒಂದು 5 ಗ್ಲಾಸಸ್ ನೀರು ಹಾಕಿ ತೊಳೆದು ಬಿಟ್ಟು ಹಾಕಿರುವ ತರಕಾರಿಗಳನ್ನು ಮಿಕ್ಸ್ ಮಾಡಿ ಅರಿಶಿನ ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ನಂತರ ಇನ್ನು ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟಿರಿ. 2 ರಿಂದ 3 ವಿಸಿಲ್ಸ್ ಬರೋವರೆಗೂ ವೆಯ್ಟ್ ಮಾಡಿ. ಇನ್ನೊಂದು ಕಡೆ ಬಾಣಲಿ ಹಿಟ್ಟು ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಕಡಲೆಬೀಜವನ್ನು ರೋಸ್ಟ್ ಮಾಡಿ ಅದರ ಜೊತೆಗೆ ಬಿಸಿಬೇಳೆಬಾತ್ ಪೌಡರನ್ನು ಹಾಕಿ MTR ಬಿಸಿಬೇಳೆಬಾತ್ ಪೌಡರ್ ಹಾಕಿ ನಂತರ ಮನೆಗೆ ಮಾಡಿಟ್ಟಿರುವ ಸಾಂಬಾರು ಪುಡಿಯನ್ನು ಅರ್ಧ ಮಿಕ್ಸ್ ಮಾಡಿ. ನೆಕ್ಸ್ಟ್ ಹುಣಸೆಹಣ್ಣು ಕಿವುಚಿ ಸೈಡಿಗೆ ಇಟ್ಟಿರುವಂತಹ ರಸವನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕಲಸಿಟ್ಟಿರಿ. ಈಗ 2-3 ವಿಜಿಲ್ಸ್ ಆಯಿತು. ಈಗ ಸ್ಟೀಮ್ ಓಪನ್ ಮಾಡುವ ಸಮಯ. ಈಗ ಮಸಿ ಕಡ್ಡಿಯನ್ನು ತೆಗೆದು ಮಸಿರಿ. ಲೈಟಾಗಿ ಮಸಿದ ನಂತರ ಮಾಡಿಟ್ಟಿರುವ ಗೊಜ್ಜನ್ನು ಬಿಸಿಬೇಳೆಬಾತ್ ಗೊಜ್ಜನ್ನು ಮಿಕ್ಸ್ ಮಾಡಿ. ಈಗ ಇದಕ್ಕೆ ಕುದಿಸಿಟ್ಟಿರುವ ನೀರು ಒಂದು 2 ರಿಂದ 3 ಗ್ಲಾಸ್ ಅಷ್ಟು ಕುದಿಸಿಟ್ಟಿರುವ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಇನ್ನು ಸ್ವಲ್ಪ ನೀರನ್ನು ಹಾಕಿ ಈಗ ಮತ್ತೆ ಸ್ಟವ್ ಆನ್ ಮಾಡಿ 2 ಕುದಿ ಬರೋವರೆಗೂ ಕಲಸಿಡ್ರಿ. ಈಗ ಸ್ವಲ್ಪ ಮಿಕ್ಸಿರುವ ಸಾಂಬಾರು ಪುಡಿಯನ್ನು ಮತ್ತೆ ಮಿಕ್ಸ್ ಮಾಡಿ ಟೇಸ್ಟ್ಗೆ ತಕ್ಕ ಹಾಗೆ ಸಾಲ್ಟನ್ನು ಹಾಕಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಖಾರ ಬೇಕು ಅಂದರೆ ಸಾಂಬಾರು ಪುಡಿಯನ್ನು ಮಿಕ್ಸ್ ಮಾಡುವುದು. ಲಾಸ್ಟಲ್ಲಿ ಒಂಚೂರು ಬೆಲ್ಲ. ಈಗ ರೆಡಿ ಆಯಿತು ಸಾಂಬಾರು ಪುಡಿ. ಫೈನಲ್ ಇಂಗ್ರೀಡಿಯೆಂಟ್ ಬಂದು ತುಪ್ಪ. ಮನೆಗೆ ಮಾಡಿರುವ ತುಪ್ಪವನ್ನು ಸೇರಿಸುವುದು. ಈಗ ಫ್ಲೇಮ್ ಆಫ್ ಮಾಡಿ ಬಿಸಿಬೇಳೆಬಾತನ್ನ ಸರ್ವ್ ಮಾಡಿರಿ. ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಬಿಸಿಬೇಳೆಬಾತ್ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.